ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ನಾನು ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್. ಬಟ್ ಅದನ್ನು ಮಾಡೋದಕ್ಕಿಂತ ಮುಂಚೆ ಇನ್ನು ಬಿಗ್ ಬಾಸ್ 3 to 4 ಡೇಸ್ ಅಷ್ಟೇ ಇರುತ್ತೆ. ಸೊ ನನ್ನ ಅಂದರೆ ಚಾನಲಲ್ಲಿ ಇನ್ನೂ ಬೇರೆ ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಥರ ಕಂಟೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಮ್ಯಾಟರ್ಗೆ ಬರೋದಾದರೆ ವೋಟಿಂಗ್ ರಿಸಲ್ಟ್ಸ್ ಫಸ್ಟ್ ಪೊಸಿಷನಲ್ಲಿ ಕಾರ್ತಿಕ್ ಮಹೇಶ್ ಅವರಿದ್ದಾರೆ. ಕಂಗ್ರ್ಯಾಚುಲೇಷನ್ ಗೈಸ್. ನಾನು ಹೇಳ್ದಂಗೆ ಒಂದು ವ್ಯಕ್ತಿತ್ವ ಗೆಲ್ಲಬೇಕು. ಕಾರ್ತಿಕ್ ಮಹೇಶ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಿ. ಅವ್ರು ಫಸ್ಟ್ ಪೊಸಿಷನಲ್ಲಿ ಇದ್ದಾರೆ ಅಂತ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೋಬೇಡಿ. ಆದಷ್ಟು ವೋಟ್ ಮಾಡಿ. ಫಿನಾಲೆ ವೋಟಿಂಗ್ ರಿಸಲ್ಟ್ಸ್ ಕ್ಲೋಸ್ ಆಗೋವರೆಗೂ ಅವ್ರನ್ನ ವೋಟ್ ಮಾಡ್ತಾ ಇರಿ, ಗೆಲ್ಲಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಹೌದು, ಪ್ರತಾಪ್ ಅವರು ಸೆಕೆಂಡ್ ಪೊಸಿಷನಲ್ಲಿ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ಸಂಗೀತ ಶೃಂಗೇರಿ ಅವರಿದ್ದಾರೆ. ಸಂಗೀತ ಶೃಂಗೇರಿ ಅವರು ಅಷ್ಟೇ ಚೆನ್ನಾಗಿ ಆಟ ಆಡಿದ್ದಾರೆ. ಟಾಪ್ 3ಯಲ್ಲಿ ಇರೋಕ್ಕೆ ಅವರು ಕೂಡ ಒಂದು ಅಕ್ಸೆಪ್ಟಬಲ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಫೋರ್ತ್ ಪೊಸಿಷನಲ್ಲಿ ವಿನಯ್ ಅವರಿದ್ದಾರೆ ಗೈಸ್. ಇದು ಒಂದು ಸ್ವಲ್ಪ ಪಾಪ ವಿನಯ್ ಅವ್ರಿಗೆ ಆಗೋ ಮೋಸ ಅನ್ಕೋತೀನಿ. ಯಾಕಂದರೆ ಫ್ರಮ್ ಡೇ ಒನ್ನಿಂದ ಒಂದು ಕಾನ್ಸ್ಟೆಂಟ್ ಪೊಸಿಷನ್ನ ಮೇಂಟೈನ್ ಮಾಡಿಕೊಂಡು ಒಂದು ವ್ಯಕ್ತಿತ್ವನ ಕಾಪಾಡ್ಕೊಂಡು ಬಂದಿರೋದಂದರೆ ವಿನಯ್ ಅವರು. ಸೊ ಗೈಸ್, ಪ್ಲೀಸ್ ಥಿಂಕ್ ಮಾಡಿ. ಸಿಂಪತಿಗೆ ಬಲಿಯಾಗಬೇಡ್ರಿ. ಯಾರು ಆಟ ಆಡಿದ್ದಾರೆ ಅವರು ರೂಢಾಗಿ ಮಾತಾಡಿರ್ಬೋದು, ಬಟ್ ಅವ್ರು ಇರೋದೇ ಹಂಗೆ. ನಾಟಕ ಆಡಿಲ್ಲ, ಒಂದು ಸಿಂಪತಿಗೋಸ್ಕರ ಒಂದು ಗೇಮ್ ಆಡಿಲ್ಲ. ಅದನ್ನೆಲ್ಲ ನೋಡಿ ವಿನಯ್ಗೆ ವೋಟ್ ಮಾಡಿ, ವಿನಯ್ಗೆ ಸಪೋರ್ಟ್ ಮಾಡಿ. ಇನ್ನು ಫಿಫ್ತ್ ಪೊಸಿಷನಲ್ಲಿ ವರ್ತೂರ್ ಸಂತೋಷ್ ಅವರಿದ್ದಾರೆ. ವರ್ತೂರ್ ಸಂತೋಷ್ ಅವರು ಅಷ್ಟೇ, ಅವ್ರು ಆಟ ಆಡಿಲ್ಲದೆ ಇರ್ಬೋದು, ಬಟ್ ಅವ್ರ ಮಾತು, ಅವ್ರ ವ್ಯಕ್ತಿತ್ವನೇ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನು ಸಿಕ್ಸ್ತ್ ಪೊಸಿಷನಲ್ಲಿ ನಮ್ಮ ತುಕಾಲಿ ಅವರಿದ್ದಾರೆ. ತುಕಾಲಿ ಅವರು ಫ್ರಮ್ ಡೇ ಒನ್ನಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಅವರು ಆಟ ಆಡಿರೋ ರೀತಿಗೆ, ಅವರು ಆಟ ಆಡಿರೋ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಒಂದು ತನಿಷಾ, ಒಂದು ತುಕಾಲಿ ಅಂತ ಹೇಳ್ಬೋದು. ನೋಡೋಣ ಇನ್ನು ವೋಟಿಂಗ್ ರಿಸಲ್ಟ್ಸಲ್ಲಿ ಪೊಸಿಷನ್ ಚೇಂಜ್ ಆಗುತ್ತಾ, ತುಕಾಲಿ ಅವರು ಏನಾದರೂ ಟಾಪ್ 5 ಟಾಪ್ 4 ಬರೋ ಪ್ರಯತ್ನ ಮಾಡ್ತಾರಾ, ಇಲ್ಲಾಂದರೆ ಟಾಪ್ 6ಅಲ್ಲೇ ಉಳ್ಕೊಳ್ತಾರಾ ಅಂತ. ನಾನು ಈ ವಿಡಿಯೋಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟಲ್ಲದೆ ನನ್ನ ವಿಡಿಯೋಲಿ ಬೇರೆ ಯಾವುದಾದ್ರೂ ಕಂಟೆಂಟ್ ಅಪ್ಲೋಡ್ ಮಾಡಬೇಕು ಅಂದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಯಾಕಂದರೆ ಬಿಗ್ ಬಾಸ್ 3-4 ದಿನದಲ್ಲಿ ಮುಗಿತಾ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.